ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿಮಗೆಲ್ಲ ಗೊತ್ತೇ ಇದೆ, ಯಾರ್ಯಾರು COMEDK ಎಕ್ಸಾಮನ್ನು ಕಟ್ಟಿದ್ದೀರಿ ಅವರಿಗೆ ನಾಳೆ 14ನೇ ತಾರೀಕು ನಿಮಗೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ. ಸೊ ಕರೆಕ್ಟಾಗಿ ನಿಮ್ಮ ಟೈಮಿಂಗನ್ನು ನೋಡ್ಕೊಳ್ಳಿ. ಆ ಟೈಮಿಂಗು ಮಾರ್ನಿಂಗ್ ಇದೆಯೋ ಈವ್ನಿಂಗ್ ಇದೆಯೋ ಅಂತ ನೋಡ್ಕೊಳ್ಳಿ, ಅಂದರೆ ಆಫ್ಟರ್ನೂನ್ ಇದೆಯೋ ಅಂತ ನೋಡ್ಕೊಳ್ಳಿ. 2 ಸೆಷನಲ್ಲಿ ಎಕ್ಸಾಮ್ ನಡೀತದೆ. ಸೊ ನಿಮಗೆ ಐದರ್ ಮಾರ್ನಿಂಗ್ ಬಂದಿರ್ತದೆ ಇಲ್ಲ ಆಫ್ಟರ್ನೂನ್ ಸೆಷನ್ ಬಂದಿರ್ತದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೀವು ಎಕ್ಸಾಮ್ ಹಾಲಿಗೆ ಹೋಗಬೇಕಾದ್ರೆ ಏನೇನು ತೊಗೊಂಡು ಹೋಗಬೇಕು ಅಂತೇಳಿ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಅಡ್ಮಿಷನ್ ಟಿಕೆಟು, ಟ್ಯಾಟ್ ಅಂತ ಕರೀತಾರೆ ಅವರು, ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಅಂತೇಳಿ, ನೀವೆಲ್ಲ ಹಾಲ್ ಟಿಕೆಟ್ ಅಂತ ಏನು ನಾವು ಕರಿತೀವಿ. ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇದು ಒರಿಜಿನಲ್ ID ಪ್ರೂಫ್ ಆಸ್ ಮೆನ್ಷನ್ಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್. ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ಫಾರ್ಮಲ್ಲಿ ಯಾವ ಒಂದು ID ಅನ್ನು ನೀವು ಮೆನ್ಷನ್ ಮಾಡಿರ್ತೀರಿ, ಆಧಾರ್ ಕಾರ್ಡ್ ಆದರೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಆದರೆ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಆದರೆ ಡ್ರೈವಿಂಗ್ ಲೈಸೆನ್ಸು, ಈ ರೀತಿ ಯಾವುದನ್ನು ಅಪ್ಲಿಕೇಶನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿರ್ತೀರಿ ಅದೇ ಒರಿಜಿನಲ್ ID ಪ್ರೂಫನ್ನು ನೀವು ತೊಗೊಂಡು ಹೋಗಬೇಕು. ಮೂರನೇದಾಗಿ 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ತೊಗೊಂಡೋಗಿ, ಕಲರ್ ಫೋಟೋಗ್ರಾಫನ್ನು ತೊಗೊಂಡೋಗಿ. ನಾಲ್ಕನೇದಾಗಿ ಪೆನ್ಸಿಲನ್ನು ತೊಗೊಂಡೋಗಿ ರಫ್ ವರ್ಕ್ ಮಾಡೋದಕ್ಕೆ. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳಿದ್ರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ, ಸರ್ ಪೆನ್ ತೊಗೊಂಡು ಹೋಗ್ಬೋದಾ ಅಂತೇಳಿ. ಸೊ ನೋಡಿ, ಅವರು ಪೆನ್ಸಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಹೌದಾ. ಸೊ ಪೆನ್ಸಿಲ್ ಅಂತ ಮಾಡಿದ್ಮೇಲೆ ಪೆನ್ಸಿಲ್ ತೊಗೊಂಡೋಗಿ, ಇಲ್ಲ ಅಂತಂದರೆ ಪೆನ್ ಜೊತೆ ಪೆನ್ಸಿಲ್ ತೊಗೊಂಡೋಗಿ, ಆಯಿತಾ, ಪೆನ್ ಜೊತೆಗೆ ಪೆನ್ಸಿಲ್ ತೊಗೊಂಡೋಗಿ. ಸೊ ಯಾವುದಕ್ಕೂ ರಿಸ್ಕ್ ತೊಗೊಳ್ಳೋಂಥ ಅವಶ್ಯಕತೆ ಬೇಡ. ಓಕೆ, ನಾಲ್ಕನೇದಾಗಿ ಪೆನ್ಸಿಲು. ಐದನೇದಾಗಿ ಮಸ್ಟ್ ಯು ಹ್ಯಾವ್ ಟು ವೇರ್ ಯುವರ್ ಓನ್ ಮಾಸ್ಕನ್ನು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಆರನೇದಾಗಿ ಬಹಳ ಇಂಪಾರ್ಟೆಂಟು, ಗೊತ್ತಿರಲಿ, ಯು ಹ್ಯಾವ್ ಟು ವೇರ್ ಹ್ಯಾಂಡ್ ಗ್ಲೌಸ್. ಸೊ COMEDK ಎಕ್ಸಾಮ್ದಲ್ಲಿ ಕಂಪಲ್ಸರಿಯಾಗಿ ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡಲೇಬೇಕು. ಯಾಕಂತಂದ್ರೆ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಬರಿತಾ ಇರೋದ್ರಿಂದ ಆ ಕಂಪ್ಯೂಟರ್ ಕೀಬೋರ್ಡ್ಗಳನ್ನು ಡೆಫಿನೆಟ್ಲಿ ಅವರೆಲ್ಲ ಸ್ವಚ್ಛ ಮಾಡಿರ್ತಾರೆ. ಸೊ ಸ್ಯಾನಿಟೈಸರ್ ಹಾಕಿ ವಾಶ್ ಮಾಡಿರ್ತಾರೆ. ಬಟ್ ನಮ್ಮ ಒಂದು ಪ್ರಿಕಾಷನ್ಸಿಗೋಸ್ಕರ ಹೇಳ್ತಾ ಇದ್ದಾರೆ, ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕು ಅಂತ ಹೇಳಿದ್ದಾರೆ. ಕಂಪಲ್ಸರಿಯಾಗಿ ತೊಗೊಂಡೋಗಿ. ಸೊ ದೆನ್ ಓನ್ಲಿ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ನ ತೊಗೊಂಡು ಹೋಗ್ಬೋದು ನೀವು ಎಕ್ಸಾಮ್ ಹಾಲಿಗೆ. ಅವರು ವಾಟರ್ ಬಾಟಲ್ನ ಕೊಡೋದಿಲ್ಲ, ನೀವು ವಾಟರ್ ಬಾಟಲ್ನ ತೊಗೊಂಡು ಹೋಗಲೇಬೇಕು. ಲಾಸ್ಟ್ನೇದಾಗಿ ಯು ಹ್ಯಾವ್ ಟು ಬ್ರಿಂಗ್ ಪರ್ಸ್ನಲ್ ಹ್ಯಾಂಡ್ ಸ್ಯಾನಿಟೈಸರ್ ಆಫ್ ಮ್ಯಾಕ್ಸಿಮಮ್ 50 ml ಫಾರ್ ಹೈಜೀನ್ ಆ್ಯಂಡ್ ಸೇಫ್ಟಿ ಪರ್ಪಸ್. ಭಾಳ ಇಂಪಾರ್ಟೆಂಟ್, ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಸೊ ಸ್ಯಾನಿಟೈಸರ್ ಬಾಟಲು, ವಾಟರ್ ಬಾಟಲು, ಮೂರನೇದಾಗಿ ಮಾಸ್ಕು, ನಾಲ್ಕನೇದಾಗಿ ಗ್ಲೌಸು, ಐದನೇದಾಗಿ ಪೆನ್ಸಿಲ್ ಆರ್ ಪೆನ್ ಅಂದರೆ ಪೆನ್ ಜೊತೆ ಪೆನ್ಸಿಲ್ ತೊಗೊಂಡೋಗಿ, ಆರನೇದಾಗಿ 2 ರೀಸೆಂಟ್ ಸೈಜ್ ಫೋಟೋಗ್ರಾಫ್, ಏಳನೇದಾಗಿ ಒರಿಜಿನಲ್ ID ಪ್ರೂಫ್ ಆಸ್ ಮೆನ್ಷನ್ ದ ಅಪ್ಲಿಕೇಶನ್ ಫಾರ್ಮ್, ಎಂಟನೇದು ಭಾಳ ಇಂಪಾರ್ಟೆಂಟು, ಪ್ರಿಂಟೆಡ್ ಕಾಪಿ ಆಫ್ ಟೆಸ್ಟ್ ಅಡ್ಮಿಷನ್ ಟಿಕೆಟ್. ಇವು 8 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಎಕ್ಸಾಮಿಗೆ ಹೋಗಿ ಸೊ ಎಕ್ಸಾಮನ್ನು ಚೆನ್ನಾಗಿ ಬರೆದು ಬನ್ನಿ. ಇನ್ನು ಯಾವುದನ್ನು ಅಲೋವಿಲ್ಲ, ಯಾವುದು ಅಲೋವಿಲ್ಲ ಅಂತಂದರೆ, ಸೊ ಅಡ್ಮಿಷನ್ ಟಿಕೆಟ್ ಏನಾದರೂ ಇಲ್ಲ ಅಂತಂದರೆ ಯು ಆರ್ ನಾಟ್ ಅಲೋಡ್ ಇನ್ ಟು ದ ಎಕ್ಸಾಮ್ ಹಾಲ್, ಗೊತ್ತಿರಲಿ. ಸೊ ದೆನ್ ಎನಿ ಪರ್ಸನಲ್ ಡಿವೈಸಸ್ ಇರ್ಬೋದು, ಕಂಪ್ಯೂಟರೈಸ್ಡ್ ಡಿವೈಸು, ಬ್ಲೂಟೂತ್ ಡಿವೈಸು, ಎಲೆಕ್ಟ್ರಾನಿಕ್ ಡಿವೈಸು ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅನ್ನೋದು ಗೊತ್ತಿರಲಿ. ಜನರಲಿ ನೀವು ತೊಗೊಂಡು ಹೋಗೋದಿಲ್ಲ, ಬಟ್ ಆ್ಯಸ್ ಅ ರೂಲ್ ಅವ್ರು ಹೇಳಿರ್ತಾರೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಎನಿ ಟೆಕ್ಸ್ಚುಯಲ್ ಮಟೀರಿಯಲ್ ಪ್ರಿಂಟೆಡ್ ಆರ್ ರಿಟರ್ನ್ ಎನಿಥಿಂಗ್ ಯು ಶುಡ್ ನಾಟ್ ಬ್ರಿಂಗ್. ಓಕೆ, ಸೊ ಅಲ್ಲಿ ನಿಮಗೆ ರಫ್ ವರ್ಕ್ ಮಾಡೋದಕ್ಕೆ ನಿಮ್ಮ ಟೇಬಲ್ ಮೇಲ್ಗಡೆ ಒಂದಷ್ಟು ಪೇಪರ್ಗಳನ್ನ ಇಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿ ರಫ್ ವರ್ಕನ್ನು ಮಾಡ್ಬೋದು. ಮೊಬೈಲ್ ಫೋನ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಅದು ನಿಮ್ಗೆ ಗೊತ್ತೇ ಇದೆ, ನೀವು ತೊಗೊಂಡು ಹೋಗೋದಿಲ್ಲ ಅನ್ನೋದು ನನಗೂ ಕೂಡ ಗೊತ್ತು. ಸೊ ಇದಿಷ್ಟು, ಇಟ್ ಈಸ್ ನಾಟ್ ಅಲೋಡ್ ಇನ್ಸೈಡ್ ದ ಎಕ್ಸಾಮ್ ಹಾಲ್. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.